ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ. ಕಲಿಯುಗದ ಕಲ್ಪತರು ಕಾಮಧೇನು ಎಂದು ಭಕ್ತರಿಂದ ಪೂಜಿಸಲ್ಪಡುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಭಕ್ತಿ ಭಾವದಿಂದ ಆಚರಿಸುವ ದಿನಗಳು ಸಮೀಪಿಸುತ್ತಿವೆ. 2026ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಹೋತ್ಸವವು ಆಗಸ್ಟ್ 29ರಿಂದ ಆಗಸ್ಟ್ 31ರವರೆಗೆ ನಡೆಯಲಿದೆ. ಈ 3 ದಿನಗಳಲ್ಲಿ ರಾಯರ ಆರಾಧನೆ, ನಾಮಸ್ಮರಣೆ, ಸ್ತೋತ್ರ ಪಠಣೆ ಮತ್ತು ಸೇವೆ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಎಂದು ಭಕ್ತರು ನಂಬುತ್ತಾರೆ. ಇಂದಿನ ವಿಡಿಯೋದಲ್ಲಿ ರಾಯರ ಆರಾಧನೆಯ ಸಂದರ್ಭದಲ್ಲಿ ಮನೆಯಲ್ಲಿ ಸಂಕಲ್ಪ ಸೇವೆಯನ್ನು ಹೇಗೆ ಮಾಡಬಹುದು, ಸಂಕಲ್ಪವನ್ನು ಹೇಗೆ ತೆಗೆದುಕೊಳ್ಳಬೇಕು, ಯಾವ ಮಂತ್ರವನ್ನು ಜಪಿಸಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು ಮತ್ತು ಸೇವೆಯನ್ನು ಹೇಗೆ ಮುಕ್ತಾಯಗೊಳಿಸಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ 2026ರ ಆರಾಧನೆಯ ಪ್ರಮುಖ ದಿನಗಳನ್ನು ತಿಳಿದುಕೊಳ್ಳೋಣ. ಆಗಸ್ಟ್ 29 ಶನಿವಾರ ಪೂರ್ವ ಆರಾಧನೆ, ಆಗಸ್ಟ್ 30 ಭಾನುವಾರ ಮಧ್ಯಾರಾಧನೆ. ಇದು ಆರಾಧನೆಯ ಪ್ರಮುಖ ದಿನವೆಂದು ಪರಿಗಣಿಸಲಾಗುತ್ತದೆ. ಆಗಸ್ಟ್ 31 ಸೋಮವಾರ ಉತ್ತರ ಆರಾಧನೆ. ಈ 3 ದಿನಗಳಲ್ಲಿಯೂ ರಾಯರ ನಾಮಸ್ಮರಣೆ, ಪೂಜೆ ಮತ್ತು ಭಕ್ತಿಯಿಂದ ಸೇವೆ ಮಾಡಬಹುದು. ಸಂಕಲ್ಪ ಸೇವೆ ಎಂದರೇನು? ಸಂಕಲ್ಪ ಸೇವೆ ಎಂದರೆ ಒಂದು ನಿರ್ದಿಷ್ಟ ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ರಾಯರ ಮುಂದೆ ಭಕ್ತಿಯಿಂದ ಸಂಕಲ್ಪ ಮಾಡಿ ಕೆಲವು ದಿನಗಳ ಕಾಲ ನಿಯಮ ನಿಷ್ಠೆಯಿಂದ ಪೂಜೆ, ಜಪ, ಸ್ತೋತ್ರ ಪಠಣ ಮತ್ತು ನಾಮಸ್ಮರಣೆ ಮಾಡುವ ಭಕ್ತಿಪೂರ್ವಕ ಆಚರಣೆ. ಉದ್ಯೋಗ, ಕುಟುಂಬದ ನೆಮ್ಮದಿ, ವಿದ್ಯಾಭ್ಯಾಸ, ಆರ್ಥಿಕ ಸ್ಥಿರತೆ ಅಥವಾ ವೈಯಕ್ತಿಕ ಇಷ್ಟಾರ್ಥಕ್ಕಾಗಿ ಭಕ್ತರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಂಕಲ್ಪ ಮಾಡುತ್ತಾರೆ. ಸಂಕಲ್ಪ ಸೇವೆಯನ್ನು 3 ದಿನ, 5 ದಿನ, 7 ದಿನ, 11 ದಿನ ಅಥವಾ 21 ದಿನ ಮಾಡುವ ಪದ್ಧತಿಯನ್ನು ಕೆಲವರು ಅನುಸರಿಸುತ್ತಾರೆ. ಆದರೆ ಮುಖ್ಯವಾದದ್ದು ದಿನಗಳ ಸಂಖ್ಯೆಗಿಂತ ಭಕ್ತಿ, ಶ್ರದ್ಧೆ ಮತ್ತು ನಿಯಮ ಪಾಲನೆ. ಯಾವುದೇ ಪೂಜಾ ವಿಧಾನವನ್ನು ನಿಮ್ಮ ಕುಟುಂಬದ ಆಚರಣೆ ಅಥವಾ ನಿಮ್ಮ ಮಠದ ಗುರುಗಳ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಮಾಡುವುದು ಉತ್ತಮ. ಸಂಕಲ್ಪ ಸೇವೆಯನ್ನು ಮಾಡುವ ಮೊದಲ ಹಂತ ಶುಚಿತ್ವ. ಸೇವೆಯನ್ನು ಆರಂಭಿಸುವ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಳ್ಳಿ. ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ. ನಂತರ ದೇವರ ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ. ರಾಯರ ಫೋಟೋ ಅಥವಾ ಬೃಂದಾವನ ಇದ್ದರೆ ಅದನ್ನು ಸ್ವಚ್ಛಗೊಳಿಸಿ. ತುಳಸಿ ಅಥವಾ ಹೂವುಗಳಿಂದ ಅಲಂಕರಿಸಿ. ರಾಯರ ಮುಂದೆ ದೀಪವನ್ನು ಬೆಳಗಿಸಿ. ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಕೆಲವು ಕ್ಷಣ ರಾಯರನ್ನು ಧ್ಯಾನಿಸಿ. 2ನೇ ಹಂತ ಸಂಕಲ್ಪ ಮಾಡುವುದು. ಇದು ಸಂಕಲ್ಪ ಸೇವೆಯ ಅತ್ಯಂತ ಮುಖ್ಯವಾದ ಭಾಗ. ರಾಯರ ಮುಂದೆ ದೀಪವನ್ನು ಬೆಳಗಿಸಿ. ಕೈಯಲ್ಲಿ ಸ್ವಲ್ಪ ಅಕ್ಷತೆ, ನೀರನ್ನು ತೆಗೆದುಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಇಷ್ಟಾರ್ಥವನ್ನು ನೆನಪಿಸಿಕೊಳ್ಳಿ. ನಂತರ ರಾಯರನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ನೀವು ಸರಳವಾಗಿ ಹೀಗೆ ಹೇಳಬಹುದು: ಶ್ರೀ ರಾಘವೇಂದ್ರ ಸ್ವಾಮಿಗಳೇ, ನಿಮ್ಮ ಅನುಗ್ರಹದಿಂದ ನನ್ನ ಈ ಸಂಕಲ್ಪವನ್ನು ಭಕ್ತಿಯಿಂದ ಕೈಗೊಳ್ಳುತ್ತಿದ್ದೇನೆ. ನನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಇಂದಿನಿಂದ ನಿಮಗೆ ಎಷ್ಟು ದಿನ ಅನುಕೂಲವೋ ಅಷ್ಟು ದಿನಗಳ ಕಾಲ ನಿಮ್ಮ ನಾಮಸ್ಮರಣೆ, ಪೂಜೆ ಮತ್ತು ಸ್ತೋತ್ರ ಪಠಣವನ್ನು ಮಾಡುತ್ತೇನೆ. ಯಾವುದೇ ವಿಘ್ನವಿಲ್ಲದೆ ಈ ಸೇವೆಯನ್ನು ಪೂರ್ಣಗೊಳಿಸುವ ಶಕ್ತಿ ಮತ್ತು ಭಕ್ತಿಯನ್ನು ನನಗೆ ನೀಡಬೇಕು. ನನ್ನ ಕುಟುಂಬದ ಮೇಲೆ ನಿಮ್ಮ ಕೃಪೆ ಸದಾ ಇರಲಿ ಎಂದು ಪ್ರಾರ್ಥಿಸಿ. ನಂತರ ಕೈಯಲ್ಲಿ ಇರುವ ನೀರನ್ನು ಕೆಳಗೆ ಬಿಡಿ. ಕೆಲವು ಕುಟುಂಬಗಳಲ್ಲಿ ಹರಕೆ ಅಥವಾ ಮುಡುಪನ್ನು ಕಟ್ಟುವ ಪದ್ಧತಿಯೂ ಇದೆ. ಇಂತಹ ಆಚರಣೆ ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಮಾಡಬಹುದು. 3ನೆಯ ಹಂತ ರಾಯರ ಮಂತ್ರ ಅಥವಾ ಜಪ. ಸಂಕಲ್ಪ ಮಾಡಿದ ನಂತರ ರಾಯರ ನಾಮಸ್ಮರಣೆ ಮಾಡುವುದು ಬಹಳ ಮುಖ್ಯ. ರಾಯರ ಸರಳ ಮತ್ತು ಪ್ರಸಿದ್ಧ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ಮಂತ್ರವನ್ನು ಸಾಧ್ಯವಾದಷ್ಟು ಭಕ್ತಿಯಿಂದ ಜಪಿಸಿ. ನಿಮ್ಮ ಸಮಯ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ 108 ಬಾರಿ ಅಥವಾ ನಿಮಗೆ ಸಾಧ್ಯವಾದಷ್ಟು ಬಾರಿ ಜಪಿಸಬಹುದು. ಮಂತ್ರ ಜಪಿಸುವಾಗ ಮನಸ್ಸನ್ನು ಬೇರೆ ಕಡೆಗೆ ಹರಿಸದೆ ರಾಯರ ರೂಪವನ್ನು ನೆನಪಿಸಿಕೊಳ್ಳಿ. ಪ್ರತಿ ಜಪದ ಜೊತೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳೇ, ನನ್ನ ಮೇಲೆ ಕೃಪೆ ತೋರಿಸಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಬಹುದು. ಶ್ರೀ ರಾಘವೇಂದ್ರ ಸ್ತೋತ್ರ ಪಠಣ. ಸಂಕಲ್ಪ ಸೇವೆಯ ಸಮಯದಲ್ಲಿ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಬಹುದು. ಅಪ್ಪಣ್ಣಾಚಾರ್ಯರು ರಚಿಸಿದ ಶ್ರೀ ರಾಘವೇಂದ್ರ ಸ್ತೋತ್ರವು ರಾಯರ ಭಕ್ತರಲ್ಲಿ ಬಹಳ ಪ್ರಸಿದ್ಧವಾಗಿದೆ. ನಿಮಗೆ ಸಂಪೂರ್ಣ ಸ್ತೋತ್ರ ಕಂಠಪಾಠವಿಲ್ಲದಿದ್ದರೆ ಪುಸ್ತಕ ಅಥವಾ ಅಧಿಕೃತ ಪಠಣದ ಸಹಾಯದಿಂದ ಓದಬಹುದು. ದಿನಕ್ಕೆ 1 ಬಾರಿ ಪಠಿಸಲು ಸಾಧ್ಯವಾಗದ ದಿನಗಳಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ರಾಯರ ನಾಮಸ್ಮರಣೆ ಮಾಡಬಹುದು. ಮುಖ್ಯವಾಗಿ ಭಕ್ತಿಯಿಂದ ಮಾಡುವ ಪ್ರಾರ್ಥನೆಯೇ ಮುಖ್ಯ.
4ನೇ ಹಂತ ಪ್ರದಕ್ಷಿಣೆ ಮತ್ತು ನಮಸ್ಕಾರ. ಮನೆಯಲ್ಲಿದ್ದರೆ ರಾಯರ ಫೋಟೋ ಅಥವಾ ಪೂಜಾ ಸ್ಥಳದ ಸುತ್ತಲೂ ಪ್ರದಕ್ಷಿಣೆ ಹಾಕಬಹುದು. ಮಠದಲ್ಲಿದ್ದರೆ ಅಲ್ಲಿನ ನಿಯಮಗಳನ್ನು ಅನುಸರಿಸಿ ಬೃಂದಾವನದ ದರ್ಶನ ಪಡೆದು ಪ್ರದಕ್ಷಿಣೆ ಮತ್ತು ನಮಸ್ಕಾರ ಮಾಡಬಹುದು. ಪ್ರದಕ್ಷಿಣೆ ಹಾಕುವಾಗ ರಾಯರ ನಾಮಸ್ಮರಣೆ ಮಾಡುತ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಶರಣಂ ಎಂದು ಭಕ್ತಿಯಿಂದ ಸ್ಮರಿಸಬಹುದು. ನಂತರ ನಿಮ್ಮ ಸಂಪ್ರದಾಯದಂತೆ ನಮಸ್ಕಾರ ಮಾಡಿ. 5ನೇ ಹಂತ ನೈವೇದ್ಯ. ರಾಯರಿಗೆ ಸರಳವಾದ ಸಾತ್ವಿಕ ನೈವೇದ್ಯವನ್ನು ಅರ್ಪಿಸಬಹುದು. ಹಣ್ಣು, ಒಣದ್ರಾಕ್ಷಿ, ಕಲ್ಲು ಸಕ್ಕರೆ ಅಥವಾ ಮನೆಯಲ್ಲಿ ತಯಾರಿಸಿದ ಸಾತ್ವಿಕ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ನೈವೇದ್ಯ ಅರ್ಪಿಸುವಾಗ ರಾಯರೇ, ಭಕ್ತಿಯಿಂದ ಅರ್ಪಿಸುವ ಈ ನೈವೇದ್ಯವನ್ನು ಸ್ವೀಕರಿಸಿ ನಮ್ಮ ಕುಟುಂಬದ ಮೇಲೆ ನಿಮ್ಮ ಅನುಗ್ರಹವನ್ನು ಕರುಣಿಸಿ ಎಂದು ಪ್ರಾರ್ಥಿಸಿ. ನಂತರ ಪ್ರಸಾದವನ್ನು ಕುಟುಂಬದವರು ಭಕ್ತಿಯಿಂದ ಸ್ವೀಕರಿಸಬಹುದು. ಮಠಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಪ್ರಸಾದ ಮತ್ತು ಸೇವಾ ನಿಯಮಗಳನ್ನು ಗೌರವದಿಂದ ಪಾಲಿಸಬೇಕು. ಸಂಕಲ್ಪ ಸೇವೆಯ ಸಮಯದಲ್ಲಿ ಪಾಲಿಸಬಹುದಾದ ನಿಯಮಗಳು. ಇನ್ನು ಸಂಕಲ್ಪ ಸೇವೆಯ ದಿನಗಳಲ್ಲಿ ಯಾವ ರೀತಿಯ ನಿಯಮಗಳನ್ನು ಪಾಲಿಸಬಹುದು ಎಂಬುದನ್ನು ನೋಡೋಣ. ಮೊದಲನೆಯದಾಗಿ ಸಾತ್ವಿಕ ಆಹಾರ. ನಿಮ್ಮ ಆರೋಗ್ಯ ಮತ್ತು ವಯಸ್ಸಿಗೆ ಅನುಗುಣವಾಗಿ ಸರಳವಾದ ಸಾತ್ವಿಕ ಆಹಾರವನ್ನು ಸೇವಿಸಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಥವಾ ಇತರೆ ಆಹಾರಗಳನ್ನು ತ್ಯಜಿಸುವುದು ನಿಮ್ಮ ಕುಟುಂಬದ ಅಥವಾ ಮಠದ ಆಚರಣೆಯ ಭಾಗವಾಗಿದ್ದರೆ ಅದನ್ನು ಅನುಸರಿಸಬಹುದು. ಆದರೆ ನಿಮ್ಮ ದೇಹಕ್ಕೆ ತೊಂದರೆ ಉಂಟು ಮಾಡುವ ರೀತಿಯಲ್ಲಿ ಉಪವಾಸ ಮಾಡುವುದು ಅಗತ್ಯವಿಲ್ಲ. ವಿಶೇಷವಾಗಿ ಮಕ್ಕಳು, ವಯಸ್ಸಾದವರು ಅಥವಾ ಆರೋಗ್ಯದ ಸಮಸ್ಯೆ ಇರುವವರು ಕಠಿಣ ಉಪವಾಸ ಮಾಡುವ ಮೊದಲು ಕುಟುಂಬದ ಹಿರಿಯರು ಅಥವಾ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. 2ನೇದು ಸೇವೆಯ ದಿನಗಳಲ್ಲಿ ಸಾಧ್ಯವಾದಷ್ಟು ಕೋಪ, ಜಗಳ, ಸುಳ್ಳು, ಪರರ ನಿಂದನೆ ಮತ್ತು ಕೆಟ್ಟ ಮಾತುಗಳಿಂದ ದೂರವಿದ್ದು ಶಾಂತವಾಗಿ ಇರಲು ಪ್ರಯತ್ನಿಸಿ. ನಾಮಸ್ಮರಣೆ. ಕೆಲಸ ಮಾಡುತ್ತಿರುವಾಗಲೂ ಮನಸ್ಸಿನಲ್ಲಿ ರಾಯರ ನಾಮಸ್ಮರಣೆ ಸ್ಮರಿಸುವುದು ಉತ್ತಮ. 4ನೇದು ಭಕ್ತಿ ಮತ್ತು ಶ್ರದ್ಧೆ. ಸೇವೆ ಕೇವಲ ಒಂದು ಕೆಲಸದಂತೆ ಮಾಡದೆ ರಾಯರ ಮೇಲಿನ ಭಕ್ತಿಯಿಂದ ಮಾಡುವುದು ಮುಖ್ಯ. ಆರಾಧನೆಯ 3 ದಿನಗಳಲ್ಲಿ ವಿಶೇಷವಾಗಿ ಏನು ಮಾಡಬಹುದು? ಆಗಸ್ಟ್ 29ರಂದು ಪೂರ್ವ ಆರಾಧನೆಯ ಸಂದರ್ಭದಲ್ಲಿ ರಾಯರ ಪೂಜೆ ಮತ್ತು ನಾಮಸ್ಮರಣೆಯನ್ನು ಆರಂಭಿಸಬಹುದು. ಆಗಸ್ಟ್ 30ರಂದು ಮಧ್ಯ ಆರಾಧನೆಯ ದಿನ ವಿಶೇಷವಾಗಿ ರಾಯರ ದರ್ಶನ, ಸ್ತೋತ್ರ ಪಠಣ ಮತ್ತು ನಾಮಸ್ಮರಣೆಯಲ್ಲಿ ತೊಡಗಬಹುದು. ಆಗಸ್ಟ್ 31ರಂದು ಉತ್ತರಾರಾಧನೆಯಂದು ನಿಮ್ಮ ಸಂಕಲ್ಪದ ಪೂರ್ಣತೆಗಾಗಿ ರಾಯರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಬಹುದು. ಮಠಕ್ಕೆ ಹೋಗಲು ಸಾಧ್ಯವಿಲ್ಲದವರು ಮನೆಯಲ್ಲಿಯೇ ಭಕ್ತಿಯಿಂದ ರಾಯರನ್ನು ಸ್ಮರಿಸಬಹುದು. ಸಂಕಲ್ಪ ಸೇವೆ ಮುಕ್ತಾಯ. ನೀವು ಎಷ್ಟು ದಿನಗಳ ಸಂಕಲ್ಪ ಮಾಡುತ್ತೀರೋ ಆ ಅವಧಿ ಪೂರ್ಣಗೊಂಡ ನಂತರ ರಾಯರಿಗೆ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿ ಸೇವೆಯನ್ನು ಮುಕ್ತಾಯಗೊಳಿಸಬಹುದು. ಹಣ್ಣು ಅಥವಾ ಸಾತ್ವಿಕ ನೈವೇದ್ಯ ಅರ್ಪಿಸಿ ದೀಪ ಹಚ್ಚಿ ರಾಯರ ನಾಮಸ್ಮರಣೆ ಮಾಡಿ. ನಿಮ್ಮ ಸಂಕಲ್ಪ ಪೂರ್ಣಗೊಂಡಿದ್ದಕ್ಕಾಗಿ ರಾಯರಿಗೆ ಕೃತಜ್ಞತೆ ಸಲ್ಲಿಸಿ. ನಿಮ್ಮ ಕುಟುಂಬದ ಸಂಪ್ರದಾಯದಲ್ಲಿ ಮುಡುಪು ಅಥವಾ ಹರಕೆ ಇದ್ದರೆ ಅದನ್ನು ಮಠದ ನಿಯಮದಂತೆ ಅಥವಾ ಕುಟುಂಬದ ಆಚರಣೆಯಂತೆ ಪೂರ್ಣಗೊಳಿಸಬಹುದು. ಸಾಧ್ಯವಾದರೆ ಅನ್ನದಾನ, ಬಡವರಿಗೆ ಆಹಾರ ನೀಡುವುದು ಅಥವಾ ಇತರರಿಗೆ ಸಹಾಯ ಮಾಡುವಂತಹ ಸತ್ಕಾರ್ಯಗಳನ್ನು ಮಾಡಬಹುದು. ಸ್ನೇಹಿತರೆ, ಆರಾಧನೆ ಎಂದರೆ ಕೇವಲ ಒಂದು ಹಬ್ಬವಲ್ಲ. ಇದು ಗುರುಭಕ್ತಿಯನ್ನು ನೆನಪಿಸಿಕೊಳ್ಳುವ, ನಾಮಸ್ಮರಣೆ ಮಾಡುವ ಮತ್ತು ನಮ್ಮ ಜೀವನದಲ್ಲಿ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವ ಒಂದು ಪವಿತ್ರ ಸಂದರ್ಭ. ನಾವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ಶ್ರದ್ಧೆ ಮತ್ತು ನಿಷ್ಠತೆ ಇರಲಿ. ರಾಯರ ಅನುಗ್ರಹದಿಂದ ಪ್ರತಿಯೊಬ್ಬರ ಕುಟುಂಬದಲ್ಲೂ ಆರೋಗ್ಯ, ಶಾಂತಿ, ಸಂತೋಷ ಮತ್ತು ನೆಮ್ಮದಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಈ ಸಂದರ್ಭದಲ್ಲಿ ರಾಯರ ಪ್ರಸಿದ್ಧ ಶ್ಲೋಕವನ್ನು ಭಕ್ತಿಯಿಂದ ಸ್ಮರಿಸೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲರ ಮೇಲೂ ಇರಲಿ. ಶ್ರೀ ರಾಘವೇಂದ್ರ ಸ್ವಾಮಿಗಳೇ, ನಮ್ಮ ಮೇಲೆ ನಿಮ್ಮ ಕೃಪೆ ಇರಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯರ ಆರಾಧನೆಯ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.